ನಮಸ್ಕಾರ ರೈತ ಬಾಂಧವರಿಗೆ. ನನ್ನ ಹೆಸರು ಸಂತೋಷ ನಾಳಿ. ಇದು PKP ಸೆಮ್ಕಮಡಿ ಜಿಲ್ಲಾ ಬೆಳಗಾವಿ ತಾಲೂಕು ಹುಕ್ಕೇರಿ. ನಮ್ಮ ಸೊಸೈಟಿನಲ್ಲಿ ನಾವು ಪೆಸ್ಟಿಸೈಡ್, ಆಮೇಲೆ ಫರ್ಟಿಲೈಸರ್, ಆಮೇಲೆ ಕೆಮಿಕಲ್ಸ್ ನಾವು ಮಾಡಕತ್ತ ಸುಮಾರು ಒಂದ್ 7-8 ವರ್ಷ ಆತ್ರಿ ಇವನ್ನೆಲ್ಲ ಮಾಡಕತ್ತ. ಮತ್ತೆ ಈಗ ಕೆಮಿಕಲ್ ನಾವು ಈಗ ಸ್ಟಾರ್ಟ್ ಮಾಡಿ ಒಂದ್ 4 ವರ್ಷ ಆತ್ರಿ. ಫರ್ಟಿಲೈಸರ್ ಅಂತೂ ಒಂದ್ 7-8 ವರ್ಷದಿಂದ ಅಂತೂ ಮೊದ್ಲಿಂದನೇ ಇದೆ ರೀ ನಮ್ ಕಡೆ ರೀ. ಆಮೇಲೆ ಈಗ ನಮ್ ಕಡೆ ಬೇರೆ ಕಂಪನಿದ ಮಲ್ಚಿಂಗ್ ಎಲ್ಲ ನಾವು ಮಾಡ್ತಿದ್ವಿ. ಮಲ್ಚಿಂಗ್ ಆಯ್ತು, ಆಮೇಲೆ ಇರಿಗೇಷನ್ ಏನೇನೇ ಮಟೀರಿಯಲ್ಸ್ ಐತ್ಲೆ ಎಲ್ಲ ಮಾಡ್ತೇವ್ರಿ. ಆಮೇಲೆ ಈಗ ಒಂದ್ ರೀಸೆಂಟ್ ಒಂದ್ 5 ವರ್ಷದಿಂದ ಆತ್ರಿ ನಾವು ಗ್ರೋಯಿಟ್ ಇದ ಮಲ್ಚಿಂಗ್ ನಾವ್ ತಗೊಳತ್ತೀವಿ. ಗ್ರೋಯಿಟ್ ಹೆಂಗೈತಿ ಅಂದ್ರೆ ರೈತರ ಕಡೆ ಒಪಿನಿಯನ್ ಚಲೋ ಐತಿ, ಮತ್ತ ಅದ್ರದ್ದು ಏನು ಫಾಲ್ಟ್ ಅನ್ನೋದಿಲ್ಲ. ಎಲ್ಲ ಅಂದ್ರ ಅದ್ರ ಲೆಂತ್ ಆತು, ಏನು ಶಾರ್ಟ್ ಬರಂಗಿಲ್ಲ. 400 ಮೀಟರ್ ಅಂದ್ರೆ 400 ಮೀಟರ್ ಬರ್ತೈತಿ. ಲೆಂತ್ ಎಲ್ಲ ಕರೆಕ್ಟ್ ಬರ್ತೈತಿ, ಅಕ್ಯುರೇಟ್ ಬರ್ತೈತಿ. ಮತ್ ನಾವು ಗ್ರೋಯಿಟ್ ಮಲ್ಚಿಂಗ್ ತಗೊಳಂದ್ರೆ ಒಂದ್ ಬೆನಿಫಿಟ್ ಅಂದ್ರೆ ನಾವು ರೀಸೈಕಲ್ ಅವ್ರಿಗೆ ಕಂಪನಿಗೆ ನಾವು ಕೊಡಬಹುದು. ಎಲ್ಲ ಇದರಿಂದ ಚಲೋ ಐತಿ. ಒಟ್ಟ ಗ್ರೋಯಿಟ್ ಕಂಪನಿಲಿ 3 ಮಂತ್ 6 ಮಂತ್ ಮತ್ತೆ ಗ್ರೋ ಮೇಲೆ 3 ಟೈಪ್ ಬರ್ತಾವು. ಮತ್ತ ನಾವು ಗ್ರೋ 3 ತಗೋದಂದ್ರ ಅದ ಕಮ್ಮಿ ಸರಿ ಸುಮಾರು ಒಂದ್ 9 ತಿಂಗಳಾರ ಬರ್ತೈತಿ. ಆಮೇಲೆ 6 ಮಂತ್ ತಗೊಂಡ್ರ ಒಂದ್ 1.5 ವರ್ಷ ಮಟ್ಟ ಬರ್ತೈತಿ ನಿಮ್ಗದ. ಆಮೇಲೆ ಗ್ರೋ ಮೇಲೆ ತಗೊಂಡ್ರ ಒಂದ್ 5ರಿಂದ 6 ತಿಂಗಳವರೆಗೂ ನೀವು ಅದನ್ನ ಯೂಸ್ ಮಾಡಬಹುದು. ಮತ್ತ ಇನ್ನೊಂದ್ ಬೆನಿಫಿಟ್ ಏನಂದ್ರ ಗ್ರೋಯಿಟ್ ಕಂಪನಿದನ್ನ ಅದ್ರೊಳಗನ ಡೈರೆಕ್ಟ್ ಹೋಲ್ ಮಾಡಿ ಕೊಡತಾರ ನಮ್ಗ. ಅದಂದ್ರ ನಾವು ಕಾಸ್ಟ್ ಕಡಿಮೆ ಬೀಳ್ತೈತಿ ನಮಗ. ಬೇರೆ ನೀವು ಹೋಲ್ ಮಾಡಕ್ಕಿಂತ ಡೈರೆಕ್ಟ್ ಅವ್ರು ಹೋಲ್ ಮಾಡಿ ನಾವು ಕೊಡತಾರ. ಅದರಿಂದ ನಾವು ಟೊಮೆಟೊಗೆಲ್ಲ ಯೂಸ್ ಆಕೈತಿ, ಕಲ್ಲಂಗಡಿ ಯೂಸ್ ಆಕೈತಿ, ಆಮೇಲೆ ಇದು ಈರುಳ್ಳಿಗೆಲ್ಲ ನಾವು ಬೆನಿಫಿಟ್ ಐತಿ, ಅದರಿಂದ ಯೂಸ್ ಆಕೈತಿ. ಆಮೇಲೆ ಯಾವ್ದೇ ಕಾಂಪ್ರಮೈಸ್ ಇಲ್ಲ ಅದ್ರೊಳಗ. ಗ್ರೋಯಿಟ್ ಬರೋಕ್ಕಿಂತ ಮುಂಚೆ ನಾವು ಬೇರೆ ಕಂಪ್ನಿದ್ ಎಲ್ಲಾ ಮಲ್ಚಿಂಗ್ ತಗೋತಿದ್ವು. ಮಲ್ಚಿಂಗ್ ತಗೊಂಡಾದ್ಮೇಲೆ ಏನೈತಿ ನಾವು ಸ್ವಂತ ಮಾರ್ತಿದ್ವು ಅದನ್ನ. ಅದಕ್ಕ ನಾವು ಬ್ಯಾಕ್ ಸಪೋರ್ಟ್ ಅನ್ನೋದು ಇರಾಕಿಲ್ಲ ಕಂಪನಿ ಹೊತ್ತಿಂದ ಆತು. ಅಂದ್ರೆ ಅದ್ರದ್ದು ಏನ ಸೊಲ್ಯೂಷನ್ ಅಂದ್ರು ಅದ್ರ ಸೊಲ್ಯೂಷನ್ ಕೊಡಾಕನು ಅವ್ರ ಕಂಪ್ನಿದವ್ರು ಯಾರು ಜಾಸ್ತಿ ಬರ್ತಿರ್ಕಿಲ್ಲ. ಅವಾಗ ನಮಗ್ ಸಡನ್ಲಿ ನಮ್ಗ ಭೇಟ್ ಆದ್ಮೇಲೆ ಗ್ರೋಯಿಟ್ ತಗೊಂಡ್ಮೇಲೆ ನಮಗ ಸಾಗರ್ ಸರ್ ಅವ್ರು ವೀಕ್ಲಿ ಅಥವಾ ವಾರಕ್ಕೊಂದ್ಸಲ ನಾವು ಬಂದ್ ಅದ್ರ ಬಗ್ಗೆ ಎಲ್ಲ ಹೇಳಿ, ಆಮೇಲೆ ರೈತರದ ರೆಸ್ಪಾನ್ಸ್ ಚಲೋ ಬಂದ. ಮತ್ತ ರೈತರು ನಮಗ ಅವ್ರಾಗಿನ ನಾವ್ ಹೇಳೋಕಿಂತ ಅವ್ರಾಗಿನ ನಮ್ಗೆ ಕೇಳ್ಕೊತ ಬಂದ ಗ್ರೋಯಿಟ್ ತಗೊಂಡ್ ಹೊಂಟಿದಾರು. ಅದರಿಂದ ನಮ್ಗೆಲ್ಲ ಸೇಲ್ಸ್ ಆತು ಎಲ್ಲ ಚಲೋ ಬರಾತಿದೆ ಎಲ್ಲ ನಮ್ಗ. ಒಟ್ಟು ಅದರಿಂದ ರೈತರ ಒಪಿನಿಯನ್ ನಮಗ ಬೆಟರ್ ಚಲೋ ಐತಿ. ಮೊದಲು ನಾವು ಬೇರೆ ಕಂಪ್ನಿದ ಮಲ್ಚಿಂಗ್ ತೊಗೊಳನ ರೈತರ ಕಂಪ್ಲೇಂಟ್ಸ್ ನಮ್ ಕಡೆ ಸಿಕ್ಕಾಪಟ್ಟೆ ಬರ್ತಿದ್ವು. ಬಂದಾದ್ಕೂಳೆ ಅದರದ ಸೊಲ್ಯೂಷನ್ ಕಂಪ್ನಿದವ್ರು ಯಾರು ಕೊಡ್ತಿರ್ಕಿಲ್ಲ. ಅವಾಗ ನಮಗ್ ಗ್ರೋಯಿಟ್ ಏನಾಯ್ತು, ಗ್ರೋಯಿಟ್ ತಗೊಂಡಾದ್ಮೇಲೆ ಅದರದ ರೈತರಿಗೆ ಏನಾಯ್ತು, ಅದ್ರ ಬೆನಿಫಿಟ್ ಹೆಚ್ಚಾಯ್ತು. ಮತ್ತ ಅದರದ ವಿಶ್ವಾಸ ನಂಬಿಕೆನು ಅದ್ರ ಮೇಲೆ ಹೆಚ್ಚಾಗೈತಿ. ಅದರಿಂದ ಯಾವುದೇ ನಮ್ಗೆ ಇನ್ನೂವರೆಗೂ ಎಷ್ಟೋ ರೈತರು ಕೊಟ್ಟಿದ್ವು. ಅದರಿಂದ ಒಬ್ಬರು ರೈತರು ನಮ್ ಕಡೆ ಬಂದ ಕಂಪ್ಲೇಂಟ್ ಅಂತೂ ಹೇಳಿಲ್ಲ. ಬೇರೆ ಕಂಪ್ನಿದಾಗ ಹೆಂಗಾಯ್ತು, ಸಿಕ್ಕಾಪಟ್ಟೆ ಜನ ಬಂದ ಲೆಂತ್ ಕಡಿಮೆ ಐತಿ, ಲೆಂತ್ ನೀವು ಹೇಳಿದಷ್ಟ ಲೆಂತ್ ಇಲ್ಲ, ಎಲ್ಲ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗತೈತಿ. ಇದು ಹೆಂಗೈತಿ, ಕ್ವಾಲಿಟಿ ವೈಸ್ ಮಸ್ತ್ ಐತಿ. ಆಮೇಲೆ ರೈತರದಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ. ಅವ್ರಿಗೆಲ್ಲ ಅದ್ರ ಮೇಲೆ ವಿಶ್ವಾಸನು ಸಿಕ್ಕಾಪಟ್ಟೆ ಬಂದೈತಿ. ಮತ್ತ ಅದರಿಂದ ಹೆಂಗೈತಿ, ಇಳುವರಿನೂ ಹೊಲ್ದಾಗನು ಚಲೋ ಬರ ಐತಿ. ಒಟ್ಟೆಲ್ಲ ಅವ್ರದ ಕ್ವಾಲಿಟಿ ಹೆಂಗ್ ಹೇಳಿದಾರಲ್ಲ ಅದ ಅಕ್ಯುರೇಟ್ ಆಗಿ ಹಂಗ ಐತಿ ಮಲ್ಚಿಂಗ್. ಅದ್ರದಾಗ ಏನು ಇಶ್ಯೂ ಇಲ್ಲ. ಇದ್ ನಾವು ಹೇಳೋದೇ ಬೇಕಾಗಿಲ್ಲ. ರೈತರಿಗೆ ಡೈರೆಕ್ಟ್ ಬಂದ್ ಗ್ರೋಯಿಟ್ ಅನ್ನ ಮಲ್ಚಿಂಗ್ ಬೇಕಂತ ನಮ್ ಕಡೆ ಕೇಳ್ಕೊಂಡ್ ಬಂದ್ ಇನ್ನು ಮತ್ತ ಅವ್ರು ಬರೋದಲ್ದ ಮತ್ 4 ಮಂದಿಗೆ ಹೇಳಿ ಗ್ರೋಯಿಟ್ ಅನ್ನ ಯೂಸ್ ಮಾಡಿ ಅಂತ ಹೇಳತ್ತಾರ. ಗ್ರೋಯಿಟ್ ಒಟ್ಟ ಹ್ಯಾಪಿ ಫ್ಯಾಮಿಲಿ ಆಗೈತಿ. ನಮ್ ಕಡೆ ಗ್ರೋಯಿಟ್ ಫಸ್ಟ್ ಮಲ್ಚಿಂಗ್ ಅಷ್ಟೇ ಸಿಗ್ತದ್ದು. ಮಲ್ಚಿಂಗ್ ಆದ್ಮೇಲೆ ಅವ್ರ ಕಡೆ ಮತ್ತ ಎಲ್ಲಾ ಏನ್ ಇದಕ್ ರೈತರಿಗೆ ಯೂಸ್ ಆಗುವಂತ ಪ್ರಾಡಕ್ಟ್ಸ್ ಏನಿದಾವು ಮತ್ತೆ ಎಲ್ಲಾ ಅದ ನಮ್ ಕಡೆ ಗ್ರೋ ವೈರ್ ಸಿಗ್ತೈತಿ. ಆಮೇಲೆ ವೈಟ್ ಮ್ಯಾಟ್ ಐತಿ, ಗ್ರೀನ್ ಮ್ಯಾಟ್ ಐತಿ, ಆಮೇಲೆ ಬ್ಲಾಕ್ ಮ್ಯಾಟ್ ಕೂಡ ನಮ್ ಕಡೆ ಅವೈಲೇಬಲ್ ಐತಿ. ಇದು ಕಿಸಾನ್ ಬಜಾರ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಾಗ ಇವೆಲ್ಲಾ ಸಿಗ್ತಾವು. ನಮ್ಮ ಶಾಪ್ ಹೆಸರು ಕಿಸಾನ್ ಬಜಾರ್ ಅಂತೈತಿ. ಇದು ಎಮ್ಕಮಡಿದಾಗ ಎಲ್ಲ ಗ್ರೋಯಿಟ್ ಕಂಪ್ನಿ ಏನದಾವು ಎಲ್ಲ ನಮ್ ಕಡೆ ಅವೈಲೇಬಲ್ ಅದಾವು. ಮತ್ತ ನಿಮ್ಗೆ ನರ್ಸರಿಗೆ ಬೇಕಾದಂತ ಪ್ರಾಡಕ್ಟ್ಸ್ ನಮ್ ಕಡೆ ಅವೈಲೇಬಲ್ ಅದಾವು. ನಮ್ ಕಡೆ ಮಲ್ಚಿಂಗ್ ಗ್ರೋ 3 ಮತ್ತ ಗ್ರೋ 6 ಮತ್ತ ಗ್ರೋ 9 ಇದು ಸಿಲ್ವರ್ ಅಂಡ್ ಬ್ಲಾಕ್ ದಾಗೂ ಸಿಗ್ತೈತಿ. ಮತ್ತೆ ಬ್ಲಾಕ್ ಅಂಡ್ ವೈಟ್ ದಾಗ ಸಿಗ್ತೈತಿ. ಬ್ಲಾಕ್ ಅಂಡ್ ವೈಟ್ ತೊಂದ್ರೆ ಏನಕೈತಿ ಅಂದ್ರೆ ನಾವು ಬೆಳೆ ಹಾಕಿದ ಟೆಂಪರೇಚರ್ ನಮಗ ಕಡಿಮೆ ಕೊಡ್ತೈತಿ. ಅದರಿಂದ ನಮ್ಗ ಯೂಸ್ ಬಾಳ ಆಕೈತಿ. ಅಂದ್ರ ಏನಕೈತಿ, ಬೇಸಿಗೆಗಾಲನಾಗ ಟೆಂಪರೇಚರ್ ಬಾಳ ಇರೋದ್ರಿಂದ ವೈಟ್ ದಿಂದ ನಮ್ಗೆ ಏನಕೈತಿ, ಟೆಂಪರೇಚರ್ ನಮ್ಗ ಲೆವೆಲ್ ಕಡಿಮೆ ಇರ್ತೈತಿ. ಕಡಿಮೆ ಇರೋದ್ರಿಂದ ನಮ್ಗ ಒಂದ್ ಸ್ವಲ್ಪ ಫಾಯ್ದಾ ಜಾಸ್ತಿ ಆಕೈತಿ ಅಂದ್ರೆ ವೈಟ್ ತಗೊಳೋದ್ರಿಂದ. ಮತ್ತ ಪಾಲಿಹೌಸ್ನ ನಮ್ಗೆ ಕಲರ್ದು ಸಿಗ್ತಾವ. ರೆಡ್, ಆಮೇಲೆ ಗ್ರೀನ್, ಆಮೇಲೆ ಎಲ್ಲೋ, ಇವು ಎಲ್ಲ ಸಿಗ್ತಾವೆ. ರೆಡ್ ಮಲ್ಚಿಂಗ್ ಯೂಸ್ ಮಾಡೋದ್ರೆ ಏನಕೈತಿ, ಟೊಮೆಟೊ ಮತ್ತೆ ಸ್ಟ್ರಾಬೆರಿ ಏನಕೈತಿ ಕಲರ್ ಜಾಸ್ತಿ ಬರ್ತೈತಿ, ಇಳುವರಿ ಹೆಚ್ಚಾಗ್ತೈತಿ. ಅಂದ್ರೆ ನಾವು ಕಲರ್ ಅಂದ್ರೆ ಯಾವ ಫ್ರೂಟ್ ಕಲರ್ ಇರ್ತೈತಿಲ್ಲ ಅದ ಕಲರ್ ಮಾಡಿದಾರ. ಅದರಿಂದ ಯೂಸು ಭಾಳ ಐತಿ. ಇದ ಕ್ಯಾಪ್ಸಿಕಮ್ಗ ಗ್ರೀನ್
ಯೂಸ್ ಮಾಡೋದ್ರೆ ಕ್ಯಾಪ್ಸಿಕಮ್ ಯೂಸ್ ಆಗೈತಿ. ಇದು ಎಲ್ಲೂ ನಾವು ಬನಾನಾಗ ಯೂಸ್ ಮಾಡ್ಕೋಬಹುದು. ಅದರಿಂದ ಬನಾನಾ ಕಲರ್ನು ಹೆಚ್ಚಾಕೈತಿ ಮತ್ತೆ ಇಳುವರಿನೂ ಹೆಚ್ಚಾಕೈತಿ. ನಾವು ಆಮೇಲೆ ನಮ್ಮ ಕಡೆ ಏನಕ್ಕೈತಿ ಹೋಲ್ ಇದ್ದದ್ದು ಮಲ್ಚಿಂಗ್ನು ಸಿಗ್ತೈತಿ. ನಮ್ಮ ಕಡೆ ಹೋಲ್ ಇದ್ದದ್ದು ಅಂದ್ರೆ ಈಗ ಈರುಳ್ಳಿಗಾತು ಅಂದ್ರೆ ಎಲ್ಲಾ ಕಾಯಿಪಲ್ಲೆಗಳು ನಮಗೆ ಯೂಸ್ ಆಕೈತಿ. ನಾವು ಹೋಲ್ ಇಡೋ ಜರವತ್ತನು ಇಲ್ಲ. ಅವ್ರು ಕಂಪನಿಂದ ಹೋಲ್ ಆಗಿ ಬಂದಿರ್ತಾವೆ. ನಾವು ಫ್ರೂಟ್ ಬೇಕಾದ್ರೆ ಫ್ರೂಟಿಗೂ ಹಾಕುವಂತ ಕ್ರಾಪ್ಸ್ ಕವರ್ನು ನಮ್ಮ ಕಡೆ ಇದೆ. ಕ್ರಾಪ್ಸ್ ಹಾಕೋದ್ರಿಂದ ಕಲರ್ ಕಳ್ಕೊಳಂಗಿಲ್ಲ. ಮತ್ತು ಫ್ರೂಟ್ ಹೆಂಗಿರ್ತೈತಿ ಸೈಜ್ ದೊಡ್ಡದಾಕೈತಿ. ಒಟ್ಟೆಲ್ಲ ಚಲೋ ಆಗ್ತದೆ. ಎಲ್ಲರಿಗೂ ಧನ್ಯವಾದ. ಕಿಸಾನ್ ಬಜಾರ್ ಎಂಕಮ್ ಮಾಡಿ. ಗ್ರೋ ಇಟ್ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ. Grow it. We help. You grow.